ಸೇವೆಯಲ್ಲಿ ಸಾರ್ಥಕ 50 ವರ್ಷಗಳನ್ನು ಕಳೆದಿರುವಂತಹ ಮಾಜಿ CM ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ನಾಳೆ ಈ ಒಂದು ಕಾರ್ಯಕ್ರಮ ನಡೀತಾ ಇದ್ದು, ಇವತ್ತು ಹಿಂದಿನ ದಿನ ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪ ಅವರ ಪುರಪ್ರವೇಶ ಮೆರವಣಿಗೆ ನಡೀತಾ ಇದೆ. ಸೊ ಈ ಒಂದು ಮೆರವಣಿಗೆಯಲ್ಲಿ ಸಾಕಷ್ಟು ಜನರ ಗಮನ ಸೆಳೀತಾ ಇರುವಂಥದ್ದು ಚಿತ್ರದುರ್ಗದ ಒನಕೆ ಓಬವ್ವ ಏನು ಪ್ರಸಿದ್ಧಳಾಗಿದ್ದಾಳೆ, ಆ ಒನಕೆ ಓಬವ್ವಳ ಪ್ರತಿಬಿಂಬವನ್ನು ಒಂದು ತೋರಿಸುವಂತಹ ನಾರಿ ಶಕ್ತಿ ವಂದನ ಅನ್ನುವಂತಹ ಒಂದು ಟೀಮ್ ಏನಿದೆ, ಅವರು ಒನಕೆಗಳನ್ನು ಹಿಡಿದು ಈ ಒಂದು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಏನು ಎಲ್ಲಿಂದ ಬಂದಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಎಲ್ಲಿಂದ ಮೇಡಮ್ ತಾವೆಲ್ಲರೂ ಬಂದಿರೋದು? ಏನು ಮೇಡಮ್ ಒನಕೆ ಓಬವ್ವನ ಪ್ರತಿನಿಧಿಸ್ತಾ ಇದ್ದೀರಾ, ಹೇಗೆ ಅಂತ? ಸರ್, ಚಿತ್ರದುರ್ಗ ಜಿಲ್ಲೆ ಗೊತ್ತಿರೋ ಥರ ಒನಕೆ ಓಬವ್ವನ ನಾಡು, ಕೋಟೆ ನಾಡು. ಸೊ ಇಲ್ಲಿ ಮಹಿಳೆ ಶಕ್ತಿ ಗೊತ್ತು ಏನಿದೆ ಅಂತೇಳಿ. ಸೊ ಹಾಗಾಗಿ ನಾವು ಕೂಡ ಚಿತ್ರದುರ್ಗದಲ್ಲಿ ಯಡಿಯೂರಪ್ಪರವರ ಸಮಾವೇಶದಲ್ಲಿ ಚಿತ್ರದುರ್ಗದ ಮಹಿಳೆಯರ ಶಕ್ತಿ ಏನಂತಕ್ಕಂಥ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾಕೆ ಇಷ್ಟೊಂದು ಅಭಿಮಾನ ಮೇಡಮ್ ಯಡಿಯೂರಪ್ಪ ಅವ್ರ ಮೇಲೆ? ಯಾಕೆ ಇಷ್ಟೊಂದು ಅಭಿಮಾನ ಮಹಿಳೆಯರಿಗೆ? ನಿಮಗೆ ಗೊತ್ತಿರೋ ಪ್ರಕಾರ ಇವತ್ತು ಏನೋ ಧಣಿವರಿಯದ ನಾಯಕ ಆಗಿರ್ಬೋದು, ದಕ್ಷಿಣ ಭಾರತದಲ್ಲಿ ಕಮಲವನ್ನ ಅರಳಿಸಿದಂತಹ ಏಕೈಕ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ BS ಯಡಿಯೂರಪ್ಪಾಜಿ ಅವರು. ಅದಕ್ಕೋಸ್ಕರ ಈಗ ಕೇಸರಿಯನ್ನ ಕಟ್ಟಿ ಬೆಳೆಸಿದಂತಹ ಯಡಿಯೂರಪ್ಪನವರಿಗೆ ಅಭಿಮಾನ ಪೂರ್ವಕವಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಅಭಿಮಾನವನ್ನ ಈ ರೂಪದಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಎಷ್ಟು ಜನ ಮಹಿಳೆಯರು ಮೇಡಮ್ ಒನಕೆ ಹಿಡ್ಕೊಂಡು ಬಂದಿರೋದು? ಎಷ್ಟು ಜನ ಮಹಿಳೆಯರು? ಸರ್, ಸುಮಾರು ಒಂದು 500 ಜನ ಇದ್ದೀವಿ ಸರ್. 500 ಜನ ಇದ್ದೀವಿ ಸರ್. ಎಲ್ಲ ಬೇರೆ ಬೇರೆ ಊರವರ, ಬರೀ ಚಳ್ಳಕೆರೆ ಸರ್? ಮೇಜರ್ ಆಗಿ ಚಳ್ಳಕೆರೆ ಅವರು ಇದ್ದಾರೆ. ನಾಳೆ ಕಾರ್ಯಕ್ರಮದಲ್ಲೂ ಇರ್ತೀರಾ ಮೇಡಮ್, ಹೇಗೆ? ಸರ್, ಇರ್ತೀವಿ. ನಾಳೆ ಕಾರ್ಯಕ್ರಮದಲ್ಲೂ ಕೂಡ ನಮ್ದು ಪೂರ್ಣ ಪ್ರಮಾಣದ ಉಪಸ್ಥಿತಿ ಇರುತ್ತೆ ಸರ್. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಮಹಿಳೆಯರು ಏನು ಒನಕೆ ಅಂದರೆ ಚಿತ್ರದುರ್ಗದ ಒನಕೆ ಓಬವ್ವನನ್ನ ಪ್ರತಿನಿಧಿಸುವಂತಹ ಒಂದು ತಂಡ. ಮಹಿಳೆಯರಿಗೆ ಯಾಕೆ ಎಕ್ಸ್ಪೆಷಲಿ ಅಂತಂದರೆ, ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡಿದಂಥವ್ರು ಯಡಿಯೂರಪ್ಪನವರು. ಹಾಗಾಗಿ ಮಹಿಳೆಯರು ಕೂಡ ಸಾಕಷ್ಟು ಜನ ಅಭಿಮಾನವನ್ನು ಯಡಿಯೂರಪ್ಪ ಮೇಲೆ ಇಟ್ಕೊಂಡಿರುವಂಥದ್ದು. ಹಾಗಾಗಿ ನಾವು ಅವರ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದೀವಿ ಎನ್ನುವಂಥದ್ದು. ರಾಘವೇಂದ್ರ ಜೊತೆ ಮಧು ಇಂಗಳದ ನ್ಯೂಸ್ ಫಸ್ಟ್ ಚಿತ್ರದುರ್ಗ.